ಎಡಿಟ್ ಮಾಡ್ಬಿಟ್ಟವ್ರೆ. ಒಂದು ಎರಡನೇದು, ಯಾರು ಇಂಜೆಕ್ಷನ್ ಕೊಡಕ್ಕೂ ಮುಂಚೆ ಮೀನ್ಸ್ ಕೋರ್ಟ್ ಜಡ್ಜ್ ಕೊಡಕ್ಕೂ ಮುಂಚೆ ಎಲ್ಲ ಸೂಕ್ಷ್ಮಗಳನ್ನ ಅವಲಂಬಿಸ್ತಾರಲ್ಲ. ಯಾವುದೇ ಕಾರಣಕ್ಕೆ ಯಾರಾದ್ರೂ ನೆಕ್ಸ್ಟ್ ಮಾಡಿದ್ರೆ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ದುಡ್ಡು ಇರೋರು ಮಾಡಿದ್ರಂತೂ ಅವ್ರು ಹಿನ್ನೆಲೆ ಪ್ರತಿಯೊಬ್ರು ಒಳಗಾಕ್ಸ್ಬಿಡ್ತೀನಿ. ನನಗೆ ತೊಂದರೆ ಮಾಡಬೇಡಿ, ನಿಮ್ ದಾರಿ ಏನಿದೆ ನೀವು ನೋಡ್ಕೊಂಡು. ನನಗೆ ಸಿನಿಮಾ ಇಂಪಾರ್ಟೆಂಟ್. ನಾನು ಕೋಟಿ ಗಟ್ಟಲೆ ಹಾಕ್ಬಿಟ್ಟಿದ್ದೀನಿ. ನಾನು ವಾಪಸ್ ಹೋಗೋಕ್ಕೂ ಮುಂಚೆ ಆರಾಮಾಗಿ ನೆಮ್ಮದಿಯಾಗಿ ಇರೋದೆಲ್ಲ ತೀರಿಸ್ಕೊಂಡು ಸಾಲ ತೀರ್ಸ್ಕೊಂಡು ಹೋಗ್ಬೇಕು ಅಂತ ಆಸೆ. ಸೊ ಹಿಂಗಿದ್ದಾಗ ವೈಯಕ್ತಿಕವಾಗಿ ಹೇಳಿದ್ರೆ ಅದು ಚೆನ್ನಾಗಿರಲ್ಲ. ನಾವೇನ್ ಮಾಡ್ಬೇಕು, ಕೋರ್ಟ್ ಆರ್ಡರ್ ತಂದಿದ್ವಿ. ನನಗೆ ನೋಡಿ, ಒಂದಲ್ಲ 40 ಪೇಜ್ನ ಆರ್ಡರ್ ಇದೆ. ಎಲ್ಲದರಲ್ಲೂ ಅಷ್ಟೇ, ಪ್ರತಿಯೊಂದು ಕೋರ್ಟ್ ಆರ್ಡರ್ ಇದೆ, ಎಲ್ಲವೂ ಇದೆ. ತಂದಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ತೇಜೋವಧೆಗಿಳಿ ಅವರು ಇಂಜೆಕ್ಷನ್ ತರಿಸೋ ಉದ್ದೇಶ ಏನಂದ್ರೆ, ಬಹುಶಃ MLA ಕರೆಕ್ಟ್ ಆಗಿ ಹೇಳ್ತೀನಿ. ನೀವು ಪ್ರಶ್ನೆ ಕರೆಕ್ಟ್ ಆಗಿದೆ. ನಾನು ತುಂಬಾ ಗೌರವಿಸುವಂತ, ನಾನು ತುಂಬಾ ಪ್ರೀತಿಸುವಂತ ದರ್ಶನ್ ಸರ್ ಫ್ಯಾನ್ಸ್ ಕೆಲವರು ಫೇಕ್ ಪ್ಯಾಜ್ ಇಟ್ಕೊಂಡ್ರು. ದರ್ಶನ್ ಸರ್ ಅಲ್ಲ, ಅವ್ರ ಟೀಮ್ ಅವರು ಅಲ್ಲ, ಅವರ ಹೆಸರಲ್ಲಿ ಕೆಲವು ಫೇಕ್ ಪೇಜ್ ಯಾರು ಮಾಡ್ಕೊಂಡಿದ್ದಾರೆ ಆ ಯೋಗ್ಯರು ಅದು ಮಾಡ್ತಾರೆ. ಯಾರೆಲ್ಲ ಮಾಡ್ತಾ ಇದೆ, ನಾನು ಹೇಳಿದ್ದವ್ರಿಗೆ ನೆಟ್ಟಿಗೆ ಇದು ಸರಿಯಾಗಿ ಇದ್ ಮಾಡಕ್ಕೆ ಬರಲ್ಲ ಅಂತೇನೋ ಹೇಳಿದ್ದೆ. ಅದನ್ನ ಇಟ್ಕೊಂಡು 1 ವರ್ಷದಿಂದ ಮಾಡ್ಕೊಂಡಿದ್ದಾರೆ, ಇನ್ನೂ ಆಗ್ತಾನೆ ಇದಾವೆ. ನಾನು ಹೇಳೋದಿಷ್ಟೇ, ಇಂಜೆಕ್ಷನ್ ಆರ್ಡರ್ ತಂದಿದ್ದೀನಿ. ಡೈರೆಕ್ಟ್ ಯಾರ್ಯಾರು ಮಾಡಿರ್ತೀರ ಅವ್ರಿಗೆ ಡೈರೆಕ್ಟ್ ಪೊಲೀಸ್ ನೋಟಿಸ್